ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನನ್ನ ಪ್ರಪಂಚ. ಇವತ್ತು ಕ್ಯಾರೆಟ್ ತಂದಿದ್ದೆ, ಸ್ವಲ್ಪ ಜಾಸ್ತಿನೇ ತಂದಿದ್ದೆ. ಇದನ್ನು ಊಟಿ ಕ್ಯಾರೆಟ್ ಅಂತೀವಲ್ವ, ಇನ್ನೊಂದು ರೆಗ್ಯುಲರ್ ಆಗಿ ಬರುತ್ತೆ, ಅದು ಆರೆಂಜ್ ಕಲರ್, ಇದು ಸ್ವಲ್ಪ ಕೆಂಪಿರ್ತದೆ. ಹಾಗಾಗಿ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಇದ್ದೆ. ಇದ್ರ ಕ್ಯಾರೆಟ್ ಹಲ್ವಾ ತುಂಬ ಚೆನ್ನಾಗಿರುತ್ತೆ ಆ ರೆಗ್ಯುಲರ್ ಕ್ಯಾರೆಟ್ ಕಂಪೇರ್ ಮಾಡಿದ್ರೆ, ಮತ್ತೊಂಥರ ಕೆಂಪಗೇನೂ ಇರುತ್ತೆ. ಸೊ ನಾನಿಲ್ಲಿ ಕ್ಯಾರೆಟ್ನ ನೀಟಾಗಿ ಕ್ಲೀನ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ, ಹಾಗೆ ನೀರಲ್ಲಿ ಹಾಕಿ ತೊಳಿತಾ ಇದ್ದೀನಿ. ಇದು ತುಂಬ ಈಸಿ ವೇ. ಯೂಶ್ವಲಿ ಕ್ಯಾರೆಟ್ ತುರಿದ್ಬಿಟ್ಟು ಮಾಡ್ತಾರೆ ಕ್ಯಾರೆಟ್ ಹಲ್ವಾ. ಸೊ ನಾನು ಸ್ವಲ್ಪ ಈಸಿ ಆಗಲಿ ಅಂತ ಎಲ್ಲ ಕ್ಯಾರೆಟ್ ಹೀಗೆ ಇಷ್ಟಿಷ್ಟು ಉದ್ದ ಕಟ್ ಮಾಡಿ ಬೇಯಿಸ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಕೊನೆವರೆಗೂ ನೋಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ. ಕ್ಯಾರೆಟ್ ಹಲ್ವಾನ ತುಂಬಾ ಈಸಿ ಇದೆ, ಜಟ್ಪಟ್ ಅಂತ ಆಗಿಬಿಡತ್ತೆ. ಕ್ಯಾರೆಟ್ ಚೆಂದ ಮಾಡಿ ಹೀಗೆ ತೊಳೆದು ಇದನ್ನು ಕುಕ್ಕರ್ಗೆ ಹಾಕಬೇಕು. ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ಅಲ್ಲ, ಯಾಕೆಂದರೆ ಕ್ಯಾರೆಟ್ ಬೇಯಲಿಕ್ಕೆ ಸ್ವಲ್ಪ ನೀರು ಬೇಕು. ಸೊ ನೀವು ದೊಡ್ಡ ದೊಡ್ಡ ಕಟ್ ಮಾಡಿದ್ರೂ ಏನು ತೊಂದರೆ ಇಲ್ಲ, ಅದನ್ನು ಆಮೇಲೆ ನಾವು ಮ್ಯಾಶ್ ಮಾಡ್ತೀವಿ ಕರೆಕ್ಟಾಗಿ. ಸೊ ಇದು ಸ್ವಲ್ಪ ನಾನು ನೀರು ಹಾಕಿದ್ದೀನಿ. ಆಮೇಲೆ ನೋಡಿ ತುಂಬ ಸಾಫ್ಟ್ ಆಗಬೇಕು. ಅಂದರೆ ಯೂಶ್ವಲಿ ನೀವು 2-3 ವಿಸಿಲ್ ಹಾಕೋದಾದ್ರೆ ಇದಕ್ಕೊಂದು 5 ವಿಸಿಲಾದರೂ ಹಾಕಿ. ಇದ್ರೆ ನಾನು ಗೋಡಂಬಿ ಮತ್ತು ಬಾದಾಮ್ ಇದನ್ನೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಸೊ ಇದ್ರದ್ದು ಏನು ಸಿಪ್ಪೆ ತೆಗಿಲಿಲ್ಲ ನಾನು, ಅಂದರೆ ನೀರಲ್ಲಿ ಹಾಕಲಿಲ್ಲ ಅಂದರೆ, ನೆನೆ ಹಾಕಲಿಲ್ಲ ಅಂದರೆ ತೆಗೆಯೋದು ತುಂಬ ಕಷ್ಟ. ಬಟ್ ಕ್ಯಾರೆಟ್ ಹಲ್ವಾ ಮಾಡಬೇಕಿದ್ರೆ ಇದನ್ನು ನೀರಲ್ಲಿ ನೆನೆ ಹಾಕಬೇಕು ಅಂತ ಏನಿಲ್ಲ, ತುಪ್ಪದಲ್ಲಿ ಫ್ರೈ ಮಾಡಿದಾಯಿತು. ಸೊ ಇದು ತುಂಬ ಚಿಕ್ಕದಲ್ಲ, ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್. ಸೊ ಇಲ್ಲಿ ಕ್ಯಾರೆಟ್ ಫುಲ್ ಬೆಂದಿದೆ ನೋಡಿ, ಕಲರ್ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿದೆ. ಇದು ಪಾವ್ ಭಾಜಿ ಮಾಡ್ತೀವಲ್ಲ, ಸೊ ಆ ಥರದ ಸ್ಪೂನ್ ತಗೊಂಡು ಕರೆಕ್ಟಾಗಿ ಮ್ಯಾಶ್ ಮಾಡಬೇಕು. ಇದು ನೀವು ಬಿಸಿಯಾಗಿರಬೇಕಿದ್ರೇ ಮ್ಯಾಶ್ ಮಾಡಬೇಕು, ಇಲ್ಲ ಅಂದರೆ ಸ್ವಲ್ಪ ತಣ್ಣಗಾದ ನಂತರ ತುಂಬ ಕಷ್ಟ ಆಗುತ್ತೆ. ಸೊ ನೀಟಾಗಿ ಸಾಫ್ಟ್ ಅಂದರೆ ಅದು ಫುಲ್ಲಿ ಸ್ಮ್ಯಾಶ್ ಆಗೋದಿಲ್ಲ. ಸೊ ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದನ್ನು ನಾನೊಂದು ಬಾಣಲೆಗೆ ಹಾಕಿದ್ದೀನಿ. ಬಾಣಲೆಗೆ ಹಾಕಿ ಅದರ ನೀರಿನಾಂಶ ಸ್ವಲ್ಪ ಹೋದ ನಂತರ ಸಕ್ಕರೆ ಹಾಕಿ, ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಸಕ್ಕರೆ ಹಾಕ್ಬೋದು. ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ, ಸಕ್ಕರೆ ಚೆನ್ನಾಗಿ ಕರಗಲಿ. ನೋಡಿ ಸಕ್ಕರೆ ನೀರು ಒಂಥರ ಬಿಡ್ತಾ ಇದೆ ಅಲ್ವಾ. ಇವಾಗ 1 ಕಪ್ಪಷ್ಟು ಹಾಲು. ಈ ಹಾಲೂ ಅಷ್ಟೇ, ಇದು ಕ್ಯಾರೆಟ್ ಎಲ್ಲ ಎಬ್ಸಾರ್ಬ್ ಮಾಡಬೇಕು, ಅಷ್ಟರವರೆಗೆ ನಾವು ಕೈ ಆಡಿಸ್ತಾನೇ ಇರಬೇಕು. ಇಲ್ಲಿ ಸಕ್ಕರೆ ಸಾಕಾಗಲಿಲ್ಲ ಅಂತ ನಾನು ಮತ್ತೆ ಹಾಕ್ತಾಯಿದ್ದೀನಿ. ಸೊ ಇಷ್ಟು ಸಾಕು ನಮಗೆ, ನಮ್ಮ ಟೇಸ್ಟ್ಗೆ. ಸೊ ಇದು ಬಬಲ್ಸ್ ಬರೋದೆಲ್ಲ ಸ್ಟಾಪ್ ಆಗುತ್ತೆ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಇವಾಗ ಡ್ರೈ ಫ್ರೂಟ್ಸ್ ಇದೆ, ಇದನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟಾಗಬೇಕು. ನಾನು ಇನ್ನೂ ತುಪ್ಪ ಹಾಕಲಿಲ್ಲ ಕ್ಯಾರೆಟ್ ಹಲ್ವಾಗೆ, ಯಾಕಂದರೆ ನಾನು ಗೋಡಂಬಿ ಮತ್ತು ಬಾದಾಮಿನ ತುಪ್ಪದಲ್ಲಿ ಹುರಿತಾ ಇದ್ದೀನಲ್ಲ. ಸೊ ಅವಾಗ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಅದೇ ತುಪ್ಪ ಈ ಕ್ಯಾರೆಟ್ ಹಲ್ವಾಗೂ ಹಾಕ್ತಾಯಿದ್ದೀನಿ ನಾನು, ಹಾಗಾಗಿ ಇದಕ್ಕೆ ಹಾಕಲಿಲ್ಲ. ಇದು ಇನ್ನೂ ಸ್ವಲ್ಪ ಡ್ರೈ ಆಗಬೇಕು. ನೋಡಿ ಅವಾಗ ತುಂಬ ಹಾಲಿತ್ತು, ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಸೊ ಇಲ್ಲಿನೂ ಅಷ್ಟೇ ಒಂಥರ ಬ್ರೌನಿಷ್ ಆಗಿದೆ. ಡ್ರೈ ಫ್ರೂಟ್ಸ್ ಎಲ್ಲ ಬ್ರೌನಿಷ್ ಆದ ಕೂಡಲೇ ತುಂಬ ಟೇಸ್ಟ್ ಆಗುತ್ತೆ ಅದು ತಿನ್ನಲಿಕ್ಕೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ ಹಾಕಿರೋ ಥರನೇ ಇದೆ. ಇದು ಊಟಿ ಕ್ಯಾರೆಟ್ ಮಾಡಿದ್ರೆ ಹೀಗೆ ಆಗುತ್ತೆ ಅಲ್ವಾ. ಇನ್ನೊಂದು ನಮ್ಮ ರೆಗ್ಯುಲರ್ ಕ್ಯಾರೆಟಲ್ಲಿ ಇಷ್ಟೊಂದು ಕಲರ್ ಬರೋದಿಲ್ಲ. ಸೊ ನೋಡಿ ನಾನು ತುಪ್ಪ ಹಾಕ್ತಾ ಇದ್ದೀನಿ ಇದಕ್ಕೆ. ಸೊ ತುಪ್ಪ ಹಾಕಿನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಫ್ರೈ ಮಾಡಿಟ್ಟಿರೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾ ಇದ್ದೀನಿ ತುಪ್ಪದ ಜೊತೆ. ಸೊ ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ಏನು ಕಾಣಿಸ್ತಿದೆಯೋ ಅದು ಡ್ರೈ ಆಗುತ್ತೆ, ಮತ್ತು ಇದು ತುಪ್ಪ ಹಾಕಿರೋದು ಅದು ಬಬಲ್ಸ್ ಎಲ್ಲ ಬರ್ತಾ ಇದೆ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಈ ಥರ ಕಾಣಿಸ್ತಾ ಇದೆ ನೋಡಿ. ಇಟ್ಸ್ ಲುಕಿಂಗ್ ವೆರಿ ಯಮ್ಮಿ. ಈಗಲೇ ತಿನ್ಬಿಡೋಣ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ ರೆಡಿ ಟು ಈಟ್. ಇದನ್ನು ಈಗಲೇ ತಿನ್ನೋಣ ಅಂತ ಅನ್ನಿಸ್ತಾ ಇದೆ. ಬಟ್ ಇವಾಗ ತಿನ್ನೋದಕ್ಕಾಗೋದಿಲ್ಲ, ಯಾಕೆಂದರೆ ನಮ್ಮ ಮನೇಲಿ ನಾವು ಏನೇ ಸ್ವೀಟ್ ಮಾಡಿದ್ರು ಫಸ್ಟ್ ದೇವ್ರಿಗೆ ಇಡ್ತೀವಿ. ಸೊ ಇದು ದೇವ್ರಿಗೆ ಇಡೋ ಬೌಲ್. ಸೊ ಹಾಗಾಗಿ ಯಾವುದೇ ಹೊತ್ತಲ್ಲಿ ಮಾಡಲಿ, ಬೇಕಿದ್ರೆ ಮಧ್ಯಾಹ್ನನೇ ಮಾಡಲಿ ಸಂಜೆನೇ ಮಾಡಲಿ, ಫಸ್ಟ್ ಅದನ್ನು ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ನಾವು ತಿನ್ನೋದು. ಸೊ ಇದನ್ನು ಇವಾಗ ದೇವ್ರಿಗೆ ಇಡ್ತಾ ಇದ್ದೀನಿ. ಅವ್ರಿಗೆ ಇಟ್ಟಾದ ನಂತರ ಸ್ವಲ್ಪ ಹೊತ್ತಾದ ನಂತರ ನಾವು ತಿಂತೀವಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿ ಇದೆ ಅಂತ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಳಿ ಹೇಗಿದೆ ಅಂತ. Until then, see you. Ta-ta.